ನೀವು ರಾತ್ರಿ ಹಾಸಿಗೆಯಲ್ಲಿ ಮಲ್ಕೊಂಡಿದ್ದೀರಿ, ಆದರೆ ಆಲೋಚನೆಗಳು ಮಾತ್ರ ನಿಲ್ತಾನೆ ಇಲ್ಲ. ಶರೀರ ದಣದಿದೆ, ಆದರೆ ನಿದ್ರೆ ಬರ್ತಾನೆ ಇಲ್ಲ. ಹಾಗಾದರೆ ನಿಜವಾದ ಸಮಸ್ಯೆ ಬರೀ ನಿದ್ರೆ ಬರುವುದಿಲ್ಲ ಅನ್ನುವ ಸಮಸ್ಯೆ ಅಲ್ಲ ಇದು. ಬದಲಿಗೆ ನಿಮ್ಮ ಶರೀರ ಹಗಲೆಲ್ಲ ಮುಗಿದು ರಾತ್ರಿ ಮಲಗಿಕೊಂಡ್ರೂ ಮನಸ್ಸು ಮಾತ್ರ ಇನ್ನೂ ನಿಮ್ಮ ದಿನವನ್ನೇ ಮುಂದುವರಿಸ್ತಾ ಇದೆ. ಬಹಳ ಜನಕ್ಕೆ ಇದು ಸಮಸ್ಯೆ. ಹಗಲೆಲ್ಲ ಕೆಲಸ ಮಾಡಿ ದಣಿದಿದ್ರು ರಾತ್ರಿ ಮಲಗಿಕೊಂಡಾಗ ಮತ್ತೆ ನಾಳಿನ ಕೆಲಸದ ಯೋಚನೆ ಶುರುವಾಗುತ್ತೆ. ಇಲ್ಲದೇ ಇದ್ರೆ ಕೆಲವರು ನಿನ್ನೆಯ ಘಟನೆಯ ಬಗ್ಗೆ ಯೋಚನೆ ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಇನ್ನು ಕೆಲವರಿಗಂತೂ ಯಾತಕ್ಕೆ ಅಂತಲೇ ಗೊತ್ತಿಲ್ಲ, ಕಾರಣ ಗೊತ್ತಿಲ್ಲದೆ ಸುಮ್ಮನೆ ಆತಂಕ, ಭಯ, ಉದ್ವೇಗ, ಮನಸ್ಸಿನಲ್ಲಿ ಒತ್ತಡ ನಡೀತಾ ಇರುತ್ತೆ. ಹೇಗಾದರೂ ನಿದ್ದೆ ಮಾಡಬೇಕು ಅಂತ ಕಷ್ಟಪಡ್ತಾ ಇರ್ತಾರೆ. ಆದರೆ ನಾವು ನಿದ್ದೆ ಮಾಡಬೇಕು ಅಂತ ಎಷ್ಟು ಕಷ್ಟಪಡ್ತೇವೋ ಅಷ್ಟು ನಿದ್ದೆ ಇನ್ನಷ್ಟು ಮತ್ತಷ್ಟು ದೂರ ಹೋಗುತ್ತೆ. ಯಾಕಂದರೆ ನಿದ್ದೆಯನ್ನು ಕಷ್ಟಪಟ್ಟು ತಂದ್ಕೊಳ್ಳೋಕ್ಕಾಗೋದಿಲ್ಲ. ಒಂದು ಕಷ್ಟಪಟ್ಟು ಮಾಡುವ ಒಂದು ಕೆಲಸದ ತರಹ ಅಲ್ಲ ನಿದ್ರೆ ಅನ್ನೋದು. ನಿದ್ರೆ ಅನ್ನುವುದು ನಮ್ಮ ಮನಸ್ಸಿಗೆ ವಿಶ್ರಾಂತಿ ಬಂದಾಗ ತಾನಾಗಿ ಬರಬೇಕಾಗಿದ್ದು. ಮನಸ್ಸಿಗೆ ಹೇಗೆ ವಿಶ್ರಾಂತಿ ತರಬೇಕಾಗಿದೆ ಅನ್ನುವುದಕ್ಕೆ ಒಂದು ವಿಧಾನ ಇದೆ. ಅದಕ್ಕೇನೆ ನಾನು ಈ ಪುಸ್ತಕವನ್ನು ಬರೆದಿರೋದು, ಗಾಢ ನಿದ್ರೆ ಮತ್ತು ನೆಮ್ಮದಿಗಾಗಿ ಯೋಗ ನಿದ್ರಾ ಅಂತ. ಇದರಲ್ಲಿ ನಾನು ಬರೀ ಯೋಗ ನಿದ್ರೆಯ ಬಗ್ಗೆ ವಿವರಿಸುವುದಲ್ಲ, ಬದಲಿಗೆ ಯೋಗ ನಿದ್ರೆಯನ್ನು ಪ್ರಾಯೋಗಿಕವಾಗಿ ನಮ್ಮ ದೈನಂದಿನ ಜೀವನದಲ್ಲಿ ಹೇಗೆ ಬಳಸಿಕೊಳ್ಳಬಹುದು ಅನ್ನುವುದನ್ನು ವಿವರಿಸಿದ್ದೇನೆ. ನಮ್ಮ ಮನಸ್ಸಿನ ಒತ್ತಡ, ಆತಂಕ, ಭಯ ಇದಕ್ಕೆಲ್ಲ ನಿಜವಾದ ಕಾರಣ ಏನು? ನಮ್ಮ ಶರೀರ ಮತ್ತು ನಮ್ಮ ಮನಸ್ಸು 1 ದಿವಸ, 2 ದಿವಸ, 20 ದಿವಸ, ತಿಂಗಳುಗಟ್ಟಲೆ, ವರ್ಷಗಟ್ಟಲೆ ಒತ್ತಡವನ್ನು ಅನುಭವಿಸಿದೆ. ಹೇಗೆ ನಾವು ಡ್ರೈವಿಂಗ್ ಜಾಸ್ತಿ ಮಾಡಿದಷ್ಟು ಡ್ರೈವಿಂಗ್ನಲ್ಲಿ ಪಕ್ಕ ಆಗ್ತೀವಿ, ಅದೇ ತರಹ ನಾವು ಎಷ್ಟೋ ವರ್ಷಗಳಿಂದ ಶರೀರ ಮನಸ್ಸುಗಳಿಗೆ ಒತ್ತಡವನ್ನು ಅನುಭವ ಮಾಡಿಸಿ ನಮ್ಮ ಶರೀರ ಈಗ ಒತ್ತಡದಲ್ಲಿ ತುಂಬ ಸ್ಟ್ರಾಂಗ್ ಆಗಿ ತರಬೇತಿ ಆಗೋಗಿದೆ. ಹಾಗಾಗಿ ನಾವು ಅದರಿಂದ ಹೇಗೆ ಹೊರಗಡೆಗೆ ಬರಬೇಕು, ಒತ್ತಡ, ಭಯ, ಆತಂಕ ಇದಕ್ಕೆಲ್ಲ ನಿಜವಾದ ಕಾರಣ ಏನು, ಇದಕ್ಕೆ ನಾವು ಯೋಗ ನಿದ್ರೆಯನ್ನು ಹೇಗೆ ತುಂಬ ಸುಲಭವಾಗಿ ಬಳಸಿಕೊಂಡು ಪ್ರತಿ ದಿವಸ ಸ್ವಲ್ಪ ಸಮಯವನ್ನು ಕೊಟ್ಟು ನಾವು ಹೇಗೆ ನಮ್ಮ ಒತ್ತಡ, ಭಯ, ಆತಂಕದಿಂದ ಹೊರಗಡೆಗೆ ಬರಬಹುದು, ಹೇಗೆ ನಾವು ಕಳೆದು ಹೋಗಿರುವ ಆಳವಾದ ನಿದ್ರೆಯನ್ನು ಪುನಃ ಪಡೆದುಕೊಳ್ಳಲಿಕ್ಕೆ ಸಾಧ್ಯ, ಇದನ್ನೆಲ್ಲ ಇದರಲ್ಲಿ ಹಂತ ಹಂತವಾಗಿ ವಿವರಿಸಿದ್ದೇನೆ. ನಾನು ಸುಮಾರು 30 ವರ್ಷಗಳಿಂದ ಧ್ಯಾನ, ಯೋಗ ನಿದ್ರೆ ಇದನ್ನೆಲ್ಲ ಅಭ್ಯಾಸ ಮಾಡ್ತಾ ಇದ್ದೇನೆ. ಮತ್ತೆ ಕೆಲವಾರು ವರ್ಷಗಳಿಂದ ಸಾವಿರಾರು ಜನರಿಗೆ ಯೋಗ ನಿದ್ರೆಯನ್ನ, ಪ್ರಾಣಾಯಾಮ, ಧ್ಯಾನ ಇದನ್ನೆಲ್ಲ ತರಬೇತಿ ಮಾಡ್ತಾ ಇದ್ದೇನೆ ಕೂಡ. ನನ್ನ ಜೊತೆಗೆ ಕಲ್ತ್ಕೊಳ್ಳಿಕ್ಕೆ ಬಂದವರು ಕೇಳಿದ ಸಾವಿರಾರು ಜನರ ಪ್ರಶ್ನೆಗಳನ್ನು ಮನಸ್ಸಿನಲ್ಲಿಟ್ಕೊಂಡು ನಿಜವಾಗಿ ಮನಸ್ಸಿನ ಆತಂಕ, ಉದ್ವೇಗ, ಭಯ, ನಕಾರಾತ್ಮಕ ಯೋಚನೆಗಳಿದ್ದವರು ಯಾವ ತರಹ ಪ್ರಾಬ್ಲಮ್ ಫೇಸ್ ಮಾಡ್ತಾರೆ ಅನ್ನೋದನ್ನು ಅರಿತುಕೊಂಡು ಆ ತರಹ ಒಂದು ಬ್ಯಾಕ್ ಗ್ರೌಂಡ್ ಮೇಲೆ ಇದನ್ನ ಬರೆದಿರುವಂತಹದ್ದೊಂದು ಪುಸ್ತಕ. ಇದು ಸುಮ್ಮನೆ ನಿಮಗೆ ವಿವರಿಸಿ ಬಿಡುವುದಲ್ಲ, ಇದನ್ನು ನೀವು ಹಂತ ಹಂತವಾಗಿ ಅಭ್ಯಾಸ ಮಾಡಿಕೊಂಡು ಹೋಗಬಹುದು. ಇದರಲ್ಲಿ ಧ್ವನಿ ಸುರುಳಿಯನ್ನು ಕೂಡ ನೀವು QR ಕೋಡ್ ಮೂಲಕ ಪಡೆದುಕೊಂಡು ಅಭ್ಯಾಸ ಮಾಡಬಹುದು. ಮತ್ತೆ ಇದು 1 ದಿವಸ 2 ದಿವಸ ಅಭ್ಯಾಸ ಮಾಡಿ ಬಿಡುವುದು ಅಂತಲ್ಲ, ನಿಮ್ಮ ಜೀವನದ ಒಂದು ಭಾಗವಾಗಿ ಅಳವಡಿಸಿಕೊಳ್ಳಬಹುದು. ಪುಸ್ತಕ ನಿಮ್ಮ ಕೈಲಿದ್ರೆ ಯಾವಾಗಲೂ ನಿಮಗೆ ನಿಮ್ಮ ಅಂತರಂಗದ ಒತ್ತಡದ ಬಗ್ಗೆ ಇನ್ನು ಮತ್ತಷ್ಟು ಪ್ರಶಾಂತತೆಯನ್ನು ಕರೆದುಕೊಂಡು ಹೋಗಲಿಕ್ಕೆ ಮಾರ್ಗದರ್ಶನವಾಗುತ್ತೆ. ಅಂದರೆ ಗೊತ್ತಿರುವ ವಿಷಯದಿಂದ ಪ್ರಯೋಜನ ಇಲ್ಲ ನಮಗೆ, ಬದಲಿಗೆ ಯಾವ ವಿಷಯ ನಮ್ಮ ಮನಸ್ಸಿನಲ್ಲಿ ಆಕ್ಟಿವ್ ಆಗಿರುತ್ತಲ್ಲ ಅದರಿಂದ ಪ್ರಯೋಜನ. ನಾವು ಇದನ್ನು ಆಗಾಗ ಮರುಕಳಿಸುವುದರಿಂದ ನಮಗೆ ಗೊತ್ತಿರುವ ಮನಃಶಾಂತಿ, ನೆಮ್ಮದಿ, ಆರೋಗ್ಯದ ವಿಷಯಗಳು ಮತ್ತಷ್ಟು ನಮ್ಮ ಮನಸ್ಸಿನಲ್ಲಿ ಪುನರಾವರ್ತನೆಯಾಗತ್ತೆ, ಜಾಗೃತವಾಗುತ್ತೆ. ಯಾವಾಗ ಮನಸ್ಸಿಗೆ ಕನ್ವಿನ್ಸ್ ಆಗುತ್ತಲ್ಲ ಆಗ ಮನಸ್ಸು ಶಾಂತಿಗೆ ಹೋಗುತ್ತೆ, ಶರೀರ ನೆಮ್ಮದಿಗೆ ಹೋಗುತ್ತೆ, ನಿದ್ರೆ ತಾನಾಗಿ ಬರುತ್ತೆ. ಪ್ರಾಯಶಃ ಮನಸ್ಸಿನಲ್ಲಿ ಆತಂಕ, ಭಯ, ಒತ್ತಡ, ಉದ್ವೇಗ, ನಿದ್ರೆ ಬಾರದೇ ಇದ್ದವರಿಗೆಲ್ಲ ಅತ್ಯಂತ ಉಪಯೋಗವಾಗುವಂತಹ ಒಂದು ವಿಶೇಷವಾದಂತಹ ಕೃತಿ ಇದು. ನಾನು ಸುಮಾರು ಈ ಕೃತಿಯನ್ನು ರಚನೆ ಮಾಡಲಿಕ್ಕೆ ಸುಮಾರು 2.5 ವರ್ಷಗಳ ಕಾಲ ಹಿಡಿದಿದೆ. ಹಂತ ಹಂತವಾಗಿ ಬರೆದುಕೊಂಡು ಹೋಗಿದ್ದೀನಿ. ವಿಡಿಯೋ ಕೆಳಗಡೆಗೆ
ಇದನ್ನು ಹೇಗೆ ಪಡೆದುಕೊಳ್ಳಬಹುದು ಅನ್ನುವ ವಿವರಣೆ ಕೂಡ ಇದೆ, ಬಳಸಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ತೆ.